before you to search out a place for you to pitch your tents, to show you the way where you should go on. ನೀವು ಹೋಗಬೇಕಾದ ದಾರಿಯನ್ನು ತೋರಿಸುವುದಕ್ಕೂ ದಂಡು ಇಳಿಯಬೇಕಾದ ಸ್ಥಳವನ್ನ ಗೊತ್ತು ಮಾಡುವುದಕ್ಕೂ ರಾತ್ರಿ ಹೊತ್ತು ಬೆಂಕಿಯಲ್ಲಿಯೂ ಹಗಲು ಹೊತ್ತು ಮೇಘದಲ್ಲಿಯೂ ಮಾರ್ಗದಲ್ಲಿ ನಿಮ್ಮ ಮುಂದುಗಡೆ ಹೋದ ದೇವರನ್ನು ನೀವು ನಂಬಲಿಲ್ಲ. He has gone ahead of you. ಆತನು ನಿಮ್ಮ ಮುಂದಾಗಿ ಹೋದನು. He has gone ahead of your children. ನಿಮ್ಮ ಮಕ್ಕಳ ಮುಂದಾಗಿ ಆತನು ಹೋದನು. He has gone ahead of your ministry. ನಿಮ್ಮ ಸೇವೆ ಮುಂದಾಗಿ ಆತನು ಹೋದನು. He has gone ahead of your business. ನಿಮ್ಮ ಬಿಸಿನೆಸ್ಸಿನ ಮುಂದಾಗಿ ಆತನು ಹೋದನು. He has gone ahead in your future. ನಿಮ್ಮ ಭವಿಷ್ಯಕ್ಕೆ ಮುಂದಾಗಿ ಆತನು ಹೋದನು. To prepare you a place. ನಿಮಗೋಸ್ಕರ ಸ್ಥಳವನ್ನ ಸಿದ್ಧಪಡಿಸುವುದಕ್ಕೆ. To prepare you the situation. ನಿಮಗೋಸ್ಕರ ಸ್ಥಿತಿಗತಿಗಳನ್ನು ಸಿದ್ಧ ಮಾಡುವುದಕ್ಕೆ. I prophesy in the mighty name of Jesus. ಅದ್ಭುತವಾದ ಯೇಸುವಿನ ನಾಮದಲ್ಲಿ ನಾನು ಪ್ರವಾದಿಸುತ್ತೇನೆ. He has already even appointed people who should come into your life in coming days to help you, to support you, to build you and to be your people. ಆತನು ಈಗಾಗಲೇ ನಿಮಗೋಸ್ಕರ ಜನರನ್ನ ಸಿದ್ಧಪಡಿಸಿದ್ದಾನೆ. ಮುಂದೆ ಹೋಗಿ ಅವರು ನಿಮಗೋಸ್ಕರ ಸಹಾಯ ಮಾಡುವರು, ನಿಮ್ಮನ್ನ ಕಟ್ಟುವರು, ನಿಮಗೆ ಅವರು ನಿಮ್ಮ ಸಹಾಯವಾಗಿ ನಿಲ್ಲುವರು. You are in Sunday, but he has already gone into Monday and is preparing you the Monday for your goodness. ನೀವಾದರೂ ಭಾನುವಾರದಲ್ಲಿ ಈ ದಿನ ಇದ್ದೀರಾ, ಆದ್ರೆ ಆತನು ಸೋಮವಾರ ದಿನ ನಿಮಗೋಸ್ಕರ ಮುಂಚಿತವಾಗಿ ಹೋಗಿ ಆ ದಿನವನ್ನ ನಿಮಗೋಸ್ಕರ ಸಿದ್ಧ ಮಾಡಿದ್ದಾನೆ. You are in first week, but he has already gone into your second week of January and he has prepared the things for you. Trust in the Lord and his prophets and he shall prosper in the land. ನೀವಾದರೂ ಈ ವರ್ಷದ ಮೊದಲನೇ ವಾರದಲ್ಲಿ ಕಾಲಿಟ್ಟಿದ್ದೀರಾ, ಆದ್ರೆ ಆತನು ಎರಡನೇ ವಾರದಲ್ಲಿ ಕಾಲಿಟ್ಟಿದ್ದಾನೆ. ಕರ್ತನ ಭವಿಷ್ಯ ಕರ್ತರಲ್ಲಿ ನಂಬಿಕೆ ಇಡರಿ, ಆದ್ದರಿಂದ ನೀವು ಆಶೀರ್ವಾದವನ್ನು ಹೊಂದುವಿರಿ. You are in January, but he has already gone into your February and he has prepared your first week of February, your second week of February, your every day is prepared before his table on his planning board. ನೀವಾದರೂ ಜನವರಿಯಲ್ಲಿ ಇದ್ದೀರಾ, ಆದ್ರೆ ಆತನು ಫೆಬ್ರವರಿಯಲ್ಲಿ ಹೋಗಿ ಮೊದಲನೇ ವಾರವನ್ನ ಎರಡನೇ ವಾರವನ್ನ ಪ್ರತಿಯೊಂದು ದಿನವನ್ನ ಆತನು ಯೋಜನೆ ಹಾಕಿದ್ದಾನೆ. ನೀವಾದರೂ ಕರ್ತನ ಯೋಜನೆಯ ಅಡಿಯಲ್ಲಿದ್ದೀರಾ. The Lord told me don't stop. ಕರ್ತನು ಹೇಳ್ತಾ ಇದ್ದಾನೆ ನಿಲ್ಲಬೇಡ. Don't stop. ನಿಲ್ಲಬೇಡ. Because I have gone ahead of you. ಯಾಕಂದ್ರೆ ನಾನೇ ನಿನ್ನ ಮುಂದಾಗಿ ಹೋಗಿದ್ದೇನೆ. You can't see, but I have prepared the people who need to join you, stand with you, and this city I have prepared it for the church to be push in and occupy and take over. ನೀನಾದ್ರೂ ಇದನ್ನ ಕಾಣಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ನಾನು ಇದನ್ನ ನೋಡ್ತಾ ಇದ್ದೇನೆ. ಕರ್ತನು ನಿನಗೋಸ್ಕರ ಜನರನ್ನ ಸಿದ್ಧಪಡಿಸಿದ್ದಾನೆ ಮತ್ತು ಅವರು ನಿನ್ನೊಟ್ಟಿಗೆ ನಿಲ್ಲುವರು. ಈ ಪಟ್ಟಣವನ್ನ ನಾನು ನಿನಗೋಸ್ಕರ ಕೊಟ್ಟಿದ್ದೇನೆ, ಇದನ್ನ ಘೋಷಣೆಯಾಗಿ ನಾನು ನಿನಗೋಸ್ಕರ ಮಾಡಿದ್ದೇನೆ. His promise. ಆತನ ವಾಗ್ದಾನವು. You don't serve a God who goes behind you, you serve a God who goes ahead of you. ನಿಮ್ಮ ಹಿಂದೆ ಚಲಿಸುವ ದೇವರನ್ನ ನೀವು ಸೇವೆ ಮಾಡುವುದಿಲ್ಲ, ಆದರೆ ನಿಮ್ಮ ಮುಂದಾಗಿ ಚಲಿಸುವ ದೇವರಿಗೆ ನೀವು ಸೇವೆ ಮಾಡ್ತೀರಾ. You don't serve a God who is on a picnic or in the sleep, but you serve a God who never sleeps nor slumbers. ನೀವು ಯಾವುದೇ ಪಿಕ್ನಿಕ್ ಹೋಗಿರುವಂತ ದೇವರನ್ನ ಮಲಗಿರುವಂತ ದೇವರನ್ನ ಆರಾಧಿಸುವವರಲ್ಲ, ಆದರೆ ನಿಮ್ಮ ದೇವರು ನಿಮ್ಮನ್ನು ಕಾಯುವಂತ ಇಸ್ರಾಯೇಲಿನ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. Hallelujah. 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 Don't forget Deuteronomy chapter 1, 32 and 33. ಧರ್ಮೋಪದೇಶ ಕಾಂಡ ಮೊದಲನೇ ಅಧ್ಯಾಯ 32 33ನೇ ವಚನವನ್ನ ಬರೆಯಲಿಕ್ಕೆ ಹೋಗಬೇಡಿ. ಕರ್ತನು ಹೇಳಿದನು, some of you who have come on a holiday, ಕೆಲವು ಜನ ನೀವು ರಜೆಗೋಸ್ಕರ ಬಂದಂತವರು, by the time you go back, ನೀವು ಮರಳಿ ಹೋಗುವುದರೊಳಗಾಗಿ God has prepared your place. ಕರ್ತನು ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ, ನಿಮ್ಮ ಕುಟುಂಬವನ್ನು ಸಿದ್ಧ ಮಾಡಿದ್ದಾನೆ. ಕರ್ತನು ನಿಮಗೋಸ್ಕರ ನಿಮ್ಮ ಜನರನ್ನು ಸಿದ್ಧ ಮಾಡಿದ್ದಾನೆ. ನೀವು ಅಲ್ಲಿ ಹೋಗುವಾಗ ನಿಮಗೆ ಆಶ್ಚರ್ಯವಾಗಲಿಕ್ಕಿದೆ. For the power of the Holy Ghost is going to fill your homes. ಯಾಕಂದ್ರೆ ಪವಿತ್ರಾತ್ಮನ ಬಲವು ನಿಮ್ಮ ಕುಟುಂಬಗಳನ್ನು ತುಂಬಿಕೊಳ್ಳಿಕ್ಕಿದೆ. Hallelujah. I hope you are with me this morning. ಈ ಬೆಳಗಿನ ಜಾವ ನೀವು ನಮ್ಮೊಟ್ಟಿಗೆ ಇದ್ದೀರಾ ಎಂಬುದಾಗಿ ನಾವು ನಂಬುತ್ತೇವೆ. ನಮ್ಮೊಟ್ಟಿಗೆ ನೀವು ಇದ್ದೀರಿ ಎಂಬುದಾಗಿ ನಂಬುತ್ತೇವೆ. 2016 is gone. 2016 ಅದು ಕಳೆದು ಹೋಯಿತು. 6 is gone. 7 is gone. 6 ಕಳೆದು ಹೋಗಿದೆ, 7 ಅದು ಬಂದಿದೆ. The perfectness of God is going to descend upon you. ಕರ್ತನ ಪರಿಪೂರ್ಣತೆಯು ನಿಮ್ಮ ಮೇಲೆ ಹರಿದು ಬರಲಿಕ್ಕಿದೆ. I pray in Jesus' name this year you will not get to step into the hospital, because you'll walk in the divine health of the Lord Jesus Christ in the mighty name of Jesus. ನಾನು ಪ್ರವಾದಿಸ್ತೇನೆ, ಈ ವರ್ಷದಲ್ಲಿ ನೀವು ಆಸ್ಪತ್ರೆಯಲ್ಲಿ ಸಿಕ್ಕಾಕೊಂಡಿರ್ಲಿಕ್ಕಿಲ್ಲ, ಆದರೆ ಅದ್ಭುತವಾಗಿ ಕರ್ತನ ಪರಿಪೂರ್ಣತೆಯಲ್ಲಿ ಸೌಖ್ಯ ಹೊಂದಿ ನೀವು ಆರೋಗ್ಯದಲ್ಲಿ ಜೀವಿಸಲಿಕ್ಕಿದ್ದೀರಾ.
This year I believe in Jesus' name that you will not borrow but you will lend, for the Lord will prosper wherever you go. ಈ ವರ್ಷದಲ್ಲಿ ನಾನು ನಂಬ್ತೇನೆ ನೀವು ತೆಗೆದುಕೊಳ್ಳುವರಾಗಿ ಅಲ್ಲ, ಸಾಲ ತೆಗೆದುಕೊಳ್ಳುವರಾಗಿರುವುದಿಲ್ಲ, ಆದರೆ ಸಾಲ ಕೊಡುವರಾಗಿರ್ತೀರಾ. ಯಾಕಂದ್ರೆ ದೇವರ ಆತ್ಮನು ತನ್ನ ಅಭಿಷೇಕದಿಂದ ನಿಮ್ಮನ್ನು ಆಶೀರ್ವದಿಸಿದ್ದಾನೆ, ಪ್ರಾರಂಭಿಸಿದ್ದಾನೆ, ಅದನ್ನು ಸಂಪೂರ್ಣಗೊಳಿಸ್ತಾನೆ ಎಂಬುದಾಗಿ ಪೂರ್ಣ ಹೃದಯದಿಂದ ನಂಬ್ತೇನೆ. As a church we have never taken a loan, we will never take the loan, but we will be a blessing to many. ಸಭೆಯಾಗಿ ನಾವು ಸಾಲ ತೆಗೆದುಕೊಳ್ಳಲಿಕ್ಕಿಲ್ಲ, ಆದರೆ ಸಭೆಯಾಗಿ ನಾವು ಎಂದೂ ಸಾಲ ತೆಗೆದುಕೊಳ್ಳಲಿಲ್ಲ, ಸಭೆಯಾಗಿ ನಾವು ಸಾಲ ತೆಗೆದುಕೊಂಡಿದ್ದಿಲ್ಲ, ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ದೇವರು ಆ ಪರಿಸ್ಥಿತಿಯನ್ನು ನಮಗೆ ಎಂದಿಗೂ ತರುವುದಿಲ್ಲ. ಆದರೆ ಸಭೆಯಾಗಿ ನಾವು ಅನೇಕರಿಗೆ, ನೂರಾರು ಜನರಿಗೆ ಆಶೀರ್ವಾದ ನಿಧಿ ಆಗಿರ್ತೇವೆ. ನಾನು ಆಶೀರ್ವಾದದ ನಿಧಿ. ಯಾರಾದ್ರೂ ಹೇಳ್ರಿ, ನನ್ನನ್ನ ದೇವರು ಆಶೀರ್ವಾದದ ನಿಧಿಯನ್ನಾಗಿ ಮಾಡಿದ್ದಾನೆ. God has made me a blessing. ನನ್ನ ದೇವರು ನನ್ನನ್ನು ಆಶೀರ್ವಾದದ ನಿಧಿಯಾಗಿ ಮಾಡಿದ್ದಾನೆ. ನಂಬಿಕೆ ಇದ್ರೆ ಹೇಳಿ, ವಿಶ್ವಾಸ है उस तरह कहिए, God has made me a blessing. ಕರ್ತನು ನನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡಿದ್ದಾನೆ. My neighbors on the left hand side and right hand side will be saved in Jesus name. ನನ್ನ ನೆರೆಹೊರೆಯಲ್ಲಿರುವಂತ, ನನ್ನ ಬಲಬದಿಗೆ ಎಡಬದಿಯಲ್ಲಿರುವಂತ ನನ್ನ ನೆರೆಯವರು ಯೇಸುವಿನ ನಾಮದಲ್ಲಿ ರಕ್ಷಣೆ ಹೊಂದುವರು. Hallelujah. 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 ನೀನೇ ಪರಿಶುದ್ಧ, ನಿನಗೆ ಮಹತ್ವವು, ನಿನ್ನ ಆರಾಧಿಪೆ. ನೀನೇ ಉನ್ನತ, ನೀನೇ ಪರಿಶುದ್ಧ, ನಿನಗೆ ಮಹತ್ವವು. Amen. I said amen. Amen. I said amen. Amen. When God gave me this word, ಕರ್ತನು ನನಗೆ ಈ ವಾಕ್ಯವನ್ನು ಕೊಟ್ಟಾಗ I was writing down, ನಾನು ಬರಿತಾ ಇದ್ದೆ. and the Lord told me to write one line. ಮತ್ತು ಕರ್ತನು ಒಂದು ಲೈನ್ ಅನ್ನು ನನಗೆ ಬರೆಯುವುದಕ್ಕಾಗಿ ಹೇಳಿದನು. Write it there. ಆತನು ಹೇಳಿದನು, ಅಲ್ಲಿ ಬರೆ. Whom the people have said never to come back to their job again, the same people will call them and ask them to come back on the job. ಯಾವ ಕೆಲಸಕ್ಕೆ ಬರಬೇಡ ಅಂತ ಯಾವ ಜನರು ಹೇಳಿದರೋ ಅದೇ ಜನರು ಮತ್ತೆ ಮರಳಿ ಆ ಸ್ಥಳಕ್ಕೆ, ಆ ಕೆಲಸಕ್ಕೆ ಬನ್ನಿ ಅಂತ ಹೇಳುವರು. ಭಾನುವಾರ ಬೆಳಗ್ಗೆ ಅದನ್ನು ನಾನು ಪ್ರವಾದಿಸಿದೆ. Brother Shankar, can you please stand up? Brother Shankar was going from place to place for job because his boss had told me never to come back. ಶಂಕರಣ್ಣ ಅವರು ಕೆಲಸಕ್ಕೋಸ್ಕರ ಆ ಕಡೆಯಿಂದ ಈ ಕಡೆ ಅವರು ತಿರುಗಾಡ್ತಾ ಇದ್ರು. ಯಾಕಂದ್ರೆ ಅವರ ಯಜಮಾನರು ಹೇಳಿದ್ರು ನೀನು ಕೆಲಸಕ್ಕೆ ಬರಬೇಡ ಅಂತ. ಸೋಮವಾರ ಬೆಳಗ್ಗೆ you heard the prophecy. ಭಾನುವಾರ ಅವರು ಪ್ರವಾದನೆಯನ್ನು ಕೇಳಿ ಮನೆಗೆ ಹೋದರು. Monday morning, ಸೋಮವಾರ ಬೆಳಗ್ಗೆ his boss called him. ಅವರ ಮಾಲೀಕರು ಅವರಿಗೆ ಕರೆ ಮಾಡಿದರು. He said come back to job. ಮತ್ತು ಅವರು ಹೇಳಿದ್ರು ಮರಳಿ ಕೆಲಸಕ್ಕೆ ಬಾ ಅಂತ. Your God is not a liar. Your God is a truth and the light. ನಿಮ್ಮ ದೇವರು ಆತನು ಸುಳ್ಳಾಡುವ ದೇವರಲ್ಲ, ಆತನು ಸರಿಯಾದ ಸತ್ಯವುಳ್ಳ ದೇವರಾಗಿದ್ದಾನೆ. If he said I will bless you, he will surely bless you. ಆತನು ನಿಮಗೆ ಹೇಳುವುದಾಗಿದೆ ನಿನ್ನನ್ನು ಆಶೀರ್ವದಿಸುವೆ ಅಂತ, ನಿಶ್ಚಯವಾಗಿ ಆತನು ನಮ್ಮನ್ನು ಆಶೀರ್ವದಿಸಿ prophecies God has brought upon your life in 2014, 12, 13, 14, 15, 16, because in 17 it is the year of fulfillment of the promises of God that have come upon your life. ಕರ್ತನು ನಿಮಗೆ ವಾಗ್ದಾನ ಮಾಡಿದಂತ ಎಲ್ಲ ವಾಗ್ದಾನಗಳು 2014ರಲ್ಲಿ 10ರಲ್ಲಿ 16ರಲ್ಲಿ ಮಾಡಿದಂತ ಎಲ್ಲ ವಾಗ್ದಾನಗಳನ್ನ ನೆನೆಸಿಕೊಳ್ಳ್ರಿ. ಯಾಕಂದ್ರೆ 2017ರಲ್ಲಿ ಅವುಗಳೆಲ್ಲವನ್ನ ಕರ್ತನು ಪೂರೈಸುವ ದೇವರಾಗಿದ್ದಾನೆ. Many will not go with you. ಅನೇಕರು ನಿಮ್ಮೊಟ್ಟಿಗೆ ಬರಲಿಕ್ಕಿಲ್ಲ. Because you are an eagle who will soar high. ಯಾಕಂದ್ರೆ ನೀವು ಹದ್ದಾಗಿದ್ದೀರಾ, ನೀವು ಎತ್ತರವಾಗಿ ಹಾರುವಂತವರು. You are not a crow pecking on petty things. ಆ ಕಾಗೆ ಹಾಗೆ ಚಿಕ್ಕ ಪುಟ್ಟ ಸಂಗತಿಗಳಿಗೆ ಭಿಕ್ಷೆ ಬೇಡುವವರು ನೀವಲ್ಲ. You are not a crow to eat on the crumbs. You are the eagle. God has made you an eagle and you will soar high and many will not be able to understand you. ಕಾಗೆ ಹಾಗೆ ನೀವು ತುಣುಕುಗಳನ್ನು ತಿನ್ನುವಂತವರು ನೀವಲ್ಲ, ಆದ್ರೆ ಹದ್ದಿನ ಹಾಗೆ ಎತ್ತರವಾಗಿ ಹಾರುವಂತವರು ನೀವಾಗಿದ್ದೀರಾ. ಅನೇಕರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿಕ್ಕಿಲ್ಲ, ಆದ್ರೆ ಕರ್ತನು ಆ ಸ್ಥಳದಲ್ಲಿ ನಿಮ್ಮನ್ನ ಮೇಲಕ್ಕೆ ತರುವುದಾಗಿದ್ದಾನೆ. ಕಾಗೆಗಳ ಹಾಗೆ ನಾವು ಚೂರುಗಳನ್ನ ತಿನ್ನುವಂತವರಲ್ಲ, ಆದ್ರೆ ದೇವರು ನಿನ್ನನ್ನು ಕಾಗೆಯನ್ನಾಗಿ ಅಲ್ಲ, ಎತ್ತರಕ್ಕೆ ಹಾರಿಕೊಂಡು ಹೋಗುವಂತ ಹದ್ದಿನ ಶಕ್ತಿಯನ್ನು ನಿನ್ನಲ್ಲಿ ಇಟ್ಟಿರೋದ್ರಿಂದ ಅನೇಕರು ನಿನ್ನನ್ನು ಬಿಟ್ಬಿಡ್ತಾರೆ. ಯಾಕಂದ್ರೆ ಅವರಿಗೆ ಚೂರು ತಿಂದುಗಳು ಬೇಕು. ಆದ್ರೆ ನೀನಾದರೂ ದೇವರ ಪ್ರಸನ್ನತೆಯಲ್ಲಿ, ಆತನ ಅಭಿಷೇಕದಲ್ಲಿ, ಎತ್ತರದ ಬೆಟ್ಟದಲ್ಲಿ, ಎತ್ತರದ ಗಾಳಿಯಲ್ಲಿ ಹದ್ದಿನ ಹಾಗೆ ತೂರಿಕೊಂಡು ಹೋಗ್ತೀಯ. I hope you are with me. ನಾನು ನಂಬ್ತೇನೆ ನೀವೆಲ್ಲ ನಮ್ಮೊಟ್ಟಿಗಿದ್ದೀರಾ ಎಂಬುದಾಗಿ. This is the first day of the first week of the first month of the year. ವರ್ಷದ ಮೊದಲನೇ ತಿಂಗಳಿನ ಮೊದಲನೇ ವಾರದ ಮೊದಲನೇ ದಿನವೂ ಇದಾಗಿದೆ. Let the mouth of God speak.
ಆ ಕರ್ತನ ಬೆಟ್ಟವು ನಿಮ್ಮೊಟ್ಟಿಗೆ ಮಾತನಾಡಲಿ. Let the voice of God speak to you. ಕರ್ತನ ಸ್ವರವು ನಿಮ್ಮೊಟ್ಟಿಗೆ ಮಾತನಾಡಲಿ. Because if he speaks, ಯಾಕಂದ್ರೆ ಅದು ಮಾತನಾಡುವಾಗ he will do it. ಆತನು ಅದನ್ನ ನೆರವೇರಿಸ್ತಾನೆ. ಹಲ್ಲೆಲೂಯಾ. ಆತನು ಅದನ್ನ ಮಾಡ್ತಾನೆ. He'll surely do it. ಆತನು ನಿಶ್ಚಯವಾಗಿ ಅದನ್ನ ಮಾಡ್ತಾನೆ. ಹಲ್ಲೆಲೂಯಾ. Some of you are believing. ಕೆಲವು ಜನ ನೀವು ನಂಬ್ತಾ ಇದ್ದೀರಾ. Some of you are struggling. ಕೆಲವರು ನೀವು ಹೋರಾಟ ಮಾಡ್ತಾ ಇದ್ದೀರಾ. ಆದ್ರೆ ಕರ್ತನು ಹೇಳ್ತಾ ಇದ್ದಾನೆ, I am able. ನಾನು ಶಕ್ತನಾಗಿದ್ದೇನೆ ಅದನ್ನ ಮಾಡುವುದಕ್ಕಾಗಿ. ನಾನು ಅದನ್ನು ನೆರವೇರಿಸುವುದಕ್ಕಾಗಿ Hallelujah. ಶಕ್ತವುಳ್ಳವನಾಗಿದ್ದೇನೆ. And the Lord said to Moses in Exodus chapter 33 verse 14. ಮತ್ತು ಕರ್ತನು ಮೋಶೆಗೆ ವಿಮೋಚನೆ ಕಾಂಡ 33ನೇ ಅಧ್ಯಾಯದಲ್ಲಿ ಆತನು ಹೀಗೆ ಹೇಳಿದನು. And he said, my presence will go with you. ನನ್ನ ಪ್ರಸನ್ನತೆ ನಿನ್ನೊಟ್ಟಿಗೆ ಹೋಗುವುದು. Hey brother, my sister. ನನ್ನ ಸಹೋದರನೇ, ನನ್ನ ಸಹೋದರಿಯೇ. Government will not go with you. ಸರ್ಕಾರವು ನಿಮ್ಮೊಟ್ಟಿಗೆ ಹೋಗ್ಲಿಕ್ಕಿಲ್ಲ. People will not go with you. ಜನರು ನಿಮ್ಮೊಟ್ಟಿಗೆ ಹೋಗ್ಲಿಕ್ಕಿಲ್ಲ. Your relatives will not go with you. ನಿಮ್ಮ ಸಂಬಂಧಿಕರು ನಿಮ್ಮೊಟ್ಟಿಗೆ ಹೋಗ್ಲಿಕ್ಕಿಲ್ಲ. If you are going with the presence of God, ನೀವು ದೇವರ ಪ್ರಸನ್ನತೆಯೊಟ್ಟಿಗೆ ಹೋಗುವುದಾಗಿದ್ದರೆ angels will go with you. ದೇವದೂತರುಗಳು ನಿಮ್ಮೊಟ್ಟಿಗೆ The ಹೋಗ್ತಾರೆ. saints of the living God will go with you. ಜೀವ ಸ್ವರೂಪನಾದ ಕರ್ತನ ಭಕ್ತರು ನಿಮ್ಮೊಟ್ಟಿಗೆ Holy ಹೋಗ್ತಾರೆ. Spirit will go with you. ಪವಿತ್ರಾತ್ಮನು ತಾನೇ ನಿಮ್ಮೊಟ್ಟಿಗೆ ಹೋಗ್ತಾನೆ. And the Lord says, ಮತ್ತು ಕರ್ತನು ಹೇಳ್ತಾ ಇದ್ದಾನೆ, my presence will go with you. ನನ್ನ ಪ್ರಸನ್ನತೆ ನಿನ್ನೊಟ್ಟಿಗೆ ಹೋಗುವುದು. My presence will go with you. ನನ್ನ ಪ್ರಸನ್ನತೆ ನಿನ್ನೊಟ್ಟಿಗೆ And ಹೋಗುವುದು. I will give you rest. ಮತ್ತು ನಾನೇ ನಿನಗೆ ವಿಶ್ರಾಂತಿಯನ್ನ Your ಕೊಡುವುದು. wars are over. ನಿನ್ನ ಹೋರಾಟಗಳು, ನಿನ್ನ Your ಯುದ್ಧಗಳು ಮುಗಿದು fightings are ಹೋದವು. over. ನಿನ್ನ ಜಗಳಗಳು ಮುಗಿದು Your ಹೋದವು. strugglings are over. ನಿನ್ನ ಕಷ್ಟಗಳು Your ಮುಗಿದು ಹೋದವು. poverty is over. ನಿನ್ನ ಬಡತನವು ಮುಗಿದು Your ಹೋಯಿತು. discouragement is over. ನಿನ್ನ ನಿರಾಶೆಯು ಮುಗಿದು Your ಹೋಯಿತು. defeat is over. ನಿನ್ನ ಸೋಲು ಮುಗಿದು Your ಹೋಯಿತು. limitation is over. ನಿನ್ನ ಮಿತಿಗಳು ಮುಗಿದು ಹೋದವು. Your breaking down is over. ನೀನು ಭಿಕ್ಷೆ ಬೇಡುವುದು ಮುಗಿದು ಹೋಯಿತು. Now the Lord says, ಈಗ ಕರ್ತನು ಹೇಳ್ತಾ your ಇದ್ದಾನೆ, business will have rest. ನಿನ್ನ ಕೆಲಸಕ್ಕೆ Your ವಿಶ್ರಾಂತಿ health will ಇರುವುದು. have rest. ನಿನ್ನ ಆರೋಗ್ಯಕ್ಕೆ Your ವಿಶ್ರಾಂತಿ family ಇರುವುದು. will have rest. ನಿನ್ನ ಕುಟುಂಬಕ್ಕೆ ವಿಶ್ರಾಂತಿ ಇರುವುದು. He will give you rest in all the areas of your life. ಆತನು ತಾನೇ ನಿನ್ನ ಜೀವಿತದ ಎಲ್ಲಾ ಭಾಗದಲ್ಲಿ ವಿಶ್ರಾಂತಿಯನ್ನ ಕೊಡುವನು. Many Franklins will come to Jesus. ಅನೇಕ ಫ್ರಾಂಕ್ಲಿನ್ ಅವರು ಸಭೆಗೆ ಯೇಸುವಿನ ಕಡೆಗೆ ಬರುವರು. Many will turn to the Lord. ಅನೇಕರು ಕರ್ತನ ಕಡೆಗೆ ಹಿಂತಿರುಗುವರು. Many Vaibhavis will come to Jesus. ಅನೇಕ ವೈಭವಿಗಳು ಯೇಸುವಿನ ಕಡೆಗೆ ಬರುವರು. They'll jump out of their deathbed and they will live for Jesus Christ. ತಮ್ಮ ಮರಣದ ಹಾಸಿಗೆಯಿಂದ ಎದ್ದು ಅವರು ಯೇಸುವಿಗೋಸ್ಕರ ಜೀವಿಸುವರು. You will be made an example in front of everybody. ಅನೇಕರ ಮುಂದೆ ನೀವು ಒಂದು ಸಾಕ್ಷಿಯಾಗಿ ನಿಲ್ಲಿಸಲ್ಪಡುವಿರಿ. You are not rejected. ನೀವು ತಿರಸ್ಕರಿಸಲ್ಪಟ್ಟವರಲ್ಲ. You are not thrown away. ನೀವು ಬಿಟ್ಟವರಲ್ಲ. But you are Beulah, the beloved one, a delightsome land unto the Lord. ಆದ್ರೆ ನೀವು ಬ್ಯೂಲ ಆಗಿದ್ದೀರಾ. ಕರ್ತನಿಗೆ ಅತಿ ಪ್ರಿಯರು ನೀವಾಗಿದ್ದೀರಾ. ಆತನಿಂದ ಸ್ವೀಕರಿಸಲ್ಪಟ್ಟವರು ನೀವಾಗಿದ್ದೀರಾ. Father said, ತಂದೆಯು ಹೇಳಿದನು, my presence will go with you. ನನ್ನ ಪ್ರಸನ್ನತೆಯೇ ನಿನ್ನೊಟ್ಟಿಗೆ ಹೋಗುವುದು. In Exodus ವಿಮೋಚನೆ ಕಾಂಡದಲ್ಲಿ and in Matthew, ಮತ್ತು ಮತ್ತಾಯದಲ್ಲಿ Jesus said, ಯೇಸು ಹೇಳಿದನು, come unto me, ನನ್ನ ಬಳಿಗೆ ಬನ್ನಿ, I will give you rest. ನಾನೇ ನಿಮಗೆ ವಿಶ್ರಾಂತಿಯನ್ನ ಕೊಡುವೆನು. Father never lies. ಆ ತಂದೆ ಎಂದಿಗೂ ಸುಳ್ಳಾಡುವುದಿಲ್ಲ. Son never lies. ಮಗನು ಕೂಡ ಸುಳ್ಳಾಡುವುದಿಲ್ಲ. Holy Spirit never lies. ಪರಿಶುದ್ಧಾತ್ಮನು ಆತನು ಸುಳ್ಳಾಡುವುದಿಲ್ಲ. Put your right hand on your chest and say, ನಿಮ್ಮ ಬಲಗೈಯನ್ನ ಎದೆಯ ಮೇಲೆ ಇಟ್ಟುಕೊಂಡು Lord, I ಹೇಳಿ, believe ದೇವರೇ ನಾನು ನಂಬುತ್ತೇನೆ, your presence will go with me. ನಿನ್ನ ಪ್ರಸನ್ನತೆ ನನ್ನೊಟ್ಟಿಗೆ ಹೋಗುವುದು. You will give me rest. ಕರ್ತನೇ, ನೀನೇ ನನಗೆ ವಿಶ್ರಾಂತಿಯನ್ನ ಕೊಡುವಿ. 2015, 2015, 2016, 2016 you spent a lot of time crying and weeping because of the pain and what the people said about you. But in 2017, you will never have an ear to what people are saying about you, because your ears are shut to people and they are open to the Holy Spirit this morning. 2015, 2016 ನೀನು ಕಣ್ಣೀರಿನಲ್ಲಿ ದುಃಖದಲ್ಲಿ ಜನರು ನಿನಗೆ ಏನು ಹೇಳಿದರು ಅವುಗಳನ್ನ ಕೇಳಿಸಿಕೊಂಡು ನೀನು ವ್ಯಸನ ಪಟ್ಟೆ, ದುಃಖ ಪಟ್ಟೆ. ಆದ್ರೆ 2016ರಲ್ಲಿ ನೀನು ಆ ಮಾತುಗಳಿಗೆ ಕಿವಿಗೊಡ್ಲಿಕ್ಕಿಲ್ಲ. ಯಾಕಂದ್ರೆ ಕರ್ತನು ತಾನೇ ನಿನಗೆ ಆ ವಿಶ್ರಾಂತಿಯನ್ನ ಕೊಡ್ಲಿಕ್ಕಿದ್ದಾನೆ. God will give you 5-fold restoration. ಕರ್ತನು 5 ರೀತಿಯ ಒಂದು ಪುನಃಸ್ಥಾಪನೆಯನ್ನ ನಿನಗೆ
ಕೊಡ್ಲಿಕ್ಕಿದ್ದಾನೆ. God is going to establish you in fivefold restoration. ಕರ್ತನು 5 ರೀತಿಯ ಒಂದು ಪುನಃಸ್ಥಾಪನೆಯಲ್ಲಿ ನಿನ್ನನ್ನು ನಡೆಸಲಿಕ್ಕಿದ್ದಾನೆ. You got to pray in the Holy Ghost for 1 minute now quickly. 1 ನಿಮಿಷಕ್ಕೋಸ್ಕರ ಈಗ ನಾವೆಲ್ಲರೂ ಆತ್ಮದಲ್ಲಿ ಇದ್ದುಕೊಂಡು ಪ್ರಾರ್ಥಿಸೋಣ. ನಂಬರಿ with faith. ನಂಬಿಕೆಯಿಂದ pray in faith everybody. ನಂಬಿಕೆಯಿಂದ ಪ್ರತಿಯೊಬ್ಬರು ಬಾಯಿ ತೆರೆದು ನಂಬಿಕೆಯಿಂದ ಎಲ್ಲರೂ ಬಾಯಿ ತೆರೆದು ಪ್ರಾರ್ಥಿಸೋಣ. The name of the Lord Jesus should be lifted up in this country. ಈ ದೇಶದಲ್ಲಿ ಕರ್ತನ ನಾಮವು ಮಾತ್ರ, ಯೇಸುವಿನ ನಾಮವು ಮಾತ್ರ ಮೇಲೆ ಕೆತ್ತಲ್ಪಡಲಿ. He heals. ಯಾಕೆಂದ್ರೆ ಆತನು ಗುಣಪಡಿಸ್ತಾನೆ, He delivers. ಆತನು ಬಿಡುಗಡೆ ಕೊಡ್ತಾನೆ. Hallelujah. Hallelujah. Don't forget the promise of God. ಕರ್ತನ ವಾಗ್ದಾನವನ್ನ ಮರಿಲಿಕ್ಕೆ ಹೋಗಬೇಡ್ರಿ. I will go ahead of you. ನಾನೇ ನಿಮಗೆ ಮುಂದಾಗಿ ಹೋಗುವೆನು. To prepare you the place. ನಿನಗೋಸ್ಕರ ಆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕಾಗಿ. That you may set your tent. ಅಲ್ಲಿ ನೀನು ನಿನ್ನ ಡೇರೆ, ನಿನ್ನ ಗುಡಾರವನ್ನ ಹಾಕುವ ಹಾಗೆ. Joel 2:25. Joel 2:25. ಯೋವೇಲ 2:25 The promise of God He gave us this year. ಕರ್ತನ ವಾಗ್ದಾನ ವಚನ ಈ ವರ್ಷ ಆತನು ನಮಗೆ ಕೊಟ್ಟಂತದ್ದು. I will restore to you the years that the locust has eaten, the cankerworm and the caterpillar and the palmer worm, my great army which I sent among you. Joel 2:25. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು. ಚೂರಿ ಮಿಡತೆ, ದೊಡ್ಡ ಮಿಡತೆ, ಚಿಕ್ಕ ಮಿಡತೆ, ಅಂತೂ ನಿಮ್ಮ ಮೇಲೆ ಕಳಿಸಲ್ಪಟ್ಟಂತ ಎಲ್ಲಾ ಮಿಡತೆಗಳು ತಿಂದು ಬಿಟ್ಟ ವರ್ಷಗಳನ್ನು, ತಿಂದು ಬಿಟ್ಟ ವರ್ಷಗಳನ್ನ, ನುಂಗಿ ಬಿಟ್ಟ ವರ್ಷಗಳನ್ನ ನಾನು ನಿಮಗೆ ಕಟ್ಟಿ ಕೊಡುವೆನು. ನಾನು ನಿಮಗೆ ಕಟ್ಟಿ ಕೊಡುವೆನು. Hallelujah. Amen. Amen. Every loss will be built back into profit by God. ಕಳೆದು ಹೋದಂತ ಪ್ರತಿಯೊಂದನ್ನ ಕರ್ತನು ತಾನು ಲಾಭದಾಯಕವಾಗಿ ಆತನು ಪುನಃ ಸ್ಥಾಪಿಸಿಕೊಡುವನು. Trust in Him. ಆತನಲ್ಲಿ ಭರವಸೆ ಇಡ್ರಿ. Trust in Him. ಆತನಲ್ಲಿ ಭರವಸೆ ಇಡ್ರಿ. Number 1. ಮೊದಲನೇದಾಗಿ He will restore you in His presence. ಆತನು ತನ್ನ ಪ್ರಸನ್ನತೆಯಿಂದ ನಿಮ್ಮನ್ನು ಪುನಃ ಸ್ಥಾಪಿಸುವನು. He will restore you in His presence. ತನ್ನ ಪ್ರಸನ್ನತೆಯಲ್ಲಿ ನಿಮ್ಮನ್ನು ಪುನಃ ಸ್ಥಾಪಿಸುವನು. Prayer life will come back in your family. ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಜೀವನ ಮರಳಿ ಬರುವುದು. Presence of God will come back in your family. ದೇವರ ಪ್ರಸನ್ನತೆ ನಿಮ್ಮ ಕುಟುಂಬದಲ್ಲಿ ಮರಳಿ ಬರುವುದು. Every time the church will gather, will walk in the presence of the living God. ಪ್ರತಿ ಬಾರಿ ಸಭೆಯು ಕೂಡಿ ಬರುವಾಗ ಅದು ಕರ್ತನ ಪ್ರಸನ್ನತೆಯಲ್ಲಿ ನಡೆಯುವುದು. Because He is restoring His presence in the church. ಯಾಕೆಂದ್ರೆ ಆತನು ಸಭೆಯಲ್ಲಿ ತನ್ನ ಪ್ರಸನ್ನತೆಯನ್ನು ಪುನಃ ಸ್ಥಾಪಿಸ್ತಾ ಇದ್ದಾನೆ. Amen. 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 Jeremiah 30:17. ಯೆರೆಮೀಯ 30:37 I will restore health to you. ನಾನೇ ನಿನಗೆ ಆರೋಗ್ಯವನ್ನ ಪುನಃ ಸ್ಥಾಪಿಸುವೆನು. I say it again. ಮತ್ತೊಂದು ಆವರ್ತಿ ನಾನು The Lord ಹೇಳ್ತೇನೆ. says, ಕರ್ತನು ಹೇಳ್ತಾನೆ, I will restore health to you. ನಾನೇ ನಿನಗೆ ಆರೋಗ್ಯವನ್ನ ಪುನಃ ಸ್ಥಾಪಿಸುವೆನು. Jehovah Rapha is going to be God of healing in your life, healing every bone, healing every muscle, healing every nerve and tissue, and this year you are going to walk in the restored health of Jesus Christ. ಯೆಹೋವ ರಾಫಾ ನಮ್ಮನ್ನು ಗುಣಪಡಿಸುವಂತ ದೇವರು, ನಮ್ಮ ಪ್ರತಿಯೊಂದು ಎಲುಬನ್ನ, ಎಲ್ಲ ನಮ್ಮ ಕೀಲು ಮಜ್ಜೆ ಮಾಂಸವನ್ನ ಗುಣಪಡಿಸುವ ಆತನು. ಈ ವರ್ಷ ಆತನು ನಮ್ಮ ಆರೋಗ್ಯದಾಯಕನಾಗಿ ನಮ್ಮೊಟ್ಟಿಗೆ ನಡೆಯುವ ಆತನಾಗಿದ್ದಾನೆ. Isaiah 57:18. ಯೆಶಾಯ 57ನೇ ಅಧ್ಯಾಯ 18ನೇ ವಚನ. Isaiah 57:18. ಯೆಶಾಯ 57:18ನೇ ವಚನ. I have seen His ways and I will heal him. I will also lead him and restore comforts to him. ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ ಅವರಿಗೆ, ಅವರಲ್ಲಿ ದುಃಖಿತರಿಗೆ ಆದರಣೆಯನ್ನು ಪ್ರತಿಫಲವಾಗಿ ಕೊಡುವೆನು. Amen. Number 3. ಮೂರನೇದಾಗಿ, don't look to man for comfort. ಆ ಒಂದು ಆದರಣೆಗೋಸ್ಕರ ಮನುಷ್ಯನನ್ನ ಎದುರು ನೋಡಬೇಡಿ. Wife don't even look to husband for comfort, and husband don't even look to her wife for comfort. But nobody can understand you better than Jesus. He is your comfort. ಹೆಂಡತಿಯೇ ನಿನ್ನ ಆದರಣೆಗೋಸ್ಕರ ಗಂಡನನ್ನ ಎದುರು ನೋಡಬೇಡ. ಗಂಡನವರೇ ನಿಮ್ಮ ಆದರಣೆಗೋಸ್ಕರ ನಿಮ್ಮ ಹೆಂಡತಿಯನ್ನ ಎದುರು ನೋಡಬೇಡ್ರಿ. ಆ ಕರ್ತನು ತಾನೇ ನಮಗೆ ಆದರಣೆಯನ್ನು ಕೊಡುವ ಆತನಾಗಿದ್ದಾನೆ. ಯವನಸ್ಥನೇ, don't look to pastor to comfort you. ಸಭಾ ಪಾಲಕರು ನಿನಗೆ ಆದರಣೆ ಕೊಡ್ಲಿ ಎಂಬುದಾಗಿ don't look to your seniors to comfort you. ಹಿರಿಯರು ನಿನಗೆ ಆದರಣೆ ಕೊಡ್ಲಿ
ಆತ್ಮೀಯತೆಯನ್ನು The third thing ನೋಡೋಣ. God will restore is He will comfort your heart. ಮೂರನೇದಾಗಿ ಕರ್ತನು ಕೊಡುವಂತದ್ದು ಆತನು ನಮ್ಮ ಹೃದಯಕ್ಕೆ ಆದರಣೆಯನ್ನು ಕೊಡುವ ಆತನಾಗಿದ್ದಾನೆ. Amen. ಆಮೆನ್. He is a father to the fatherless. ತಂದೆ ಇಲ್ಲದವರಿಗೆ ಅನಾಥರಿಗೆ ಆತನು He is ತಂದೆಯಾಗಿದ್ದಾನೆ. the husband to the widow. ಆತನು ವಿಧವೆಗೆ ಗಂಡನಾಗಿದ್ದಾನೆ. Every time I stand up and I tell him, ಪ್ರತಿ ಬಾರಿ ನಾನು ನಿಂತುಕೊಳ್ಳುವಾಗ ಆತನಿಗೆ ಹೇಳ್ತೇನೆ, ಯಾರ ಬಳಿಗೆ ಹೋಗಲಿ ಸ್ವಾಮಿ? ಹೇ ಪರಮೇಶ್ವರ್, ಕಿಸ್ಕೆ ಪಾಸ್ ಜಾऊं? To whom can I go? ನಾನು ಯಾರ ಬಳಿಗೆ ಹೋಗ್ಲಿ? Today they will smile. ಈ ದಿನ ಅವರು ನಗ್ತಾರೆ. Tomorrow they'll talk behind you. ನಾಳೆ ದಿನ ನಿನ್ನ ಹಿಂದೆ ಮಾತನಾಡ್ತಾರೆ. Whom can I go? ಎಲ್ಲಿ ನಾನು ಹೋಗಲಿ? I tell you. ನಾನು ಹೇಳ್ತೇನೆ, Yesterday in Goa we were worshiping. ನಿನ್ನೆ ದಿನ ಗೋವಾದಲ್ಲಿ ನಾವು ಆರಾಧನೆ ನಡೆಸ್ತಾ We ಇದ್ವಿ. danced like small children. ಚಿಕ್ಕ ಮಕ್ಕಳ ಹಾಗೆ ನಾವು ಕುಣಿದಾಡಿದವು. A pastor came to see us. ಒಬ್ಬ ಸಭಾ ಪಾಲಕರು ನಮ್ಮನ್ನ ನೋಡುವುದಕ್ಕಾಗಿ ಬಂದಿದ್ರು. And he saw all the work God is doing there. ಅವರೆಲ್ಲ ಅಲ್ಲಿ ನಡೀತಾ ಇದ್ದಂತ ಕರ್ತನ ಕಾರ್ಯವನ್ನ ನೋಡಿದರು. I told him, Pastor, ನಾನು ಅವ್ರಿಗೆ ಹೇಳಿದೆ, ಸಭಾ ಪಾಲಕರೇ, I don't have anybody to do house visiting. ಒಂದು ಮನೆಗಳಿಗೆ ಹೌಸ್ ವಿಸಿಟಿಂಗ್ ಮಾಡೋದಕ್ಕಾಗಿ ನನ್ನ ಬಳಿ ಯಾರು I ಹೆಚ್ಚಿಲ್ಲ. don't have anybody to counsel. ಕೌನ್ಸಿಲ್ ಸಲಹೆ ಕೊಡೋದಕ್ಕಾಗಿ ನನ್ನ ಬಳಿ ಯಾರು ಇಲ್ಲ. I just stand every Sunday, sing songs and preach the word, and God is bringing growth. ಪ್ರತಿ ಭಾನುವಾರ ನಿಂತು ನಾನು ಆರಾಧನೆ ಹಾಡುಗಳನ್ನ ಹೇಳಿ ವಾಕ್ಯಗಳನ್ನ ಸಾರ್ತೇನೆ ಮತ್ತು ಕರ್ತನು ಆತನು ಬೆಳವಣಿಗೆಯನ್ನ ಕೊಡ್ತಾ ಇದ್ದಾನೆ. He was surprised. ಅವರಿಗೆ ಆಶ್ಚರ್ಯ ಆಯಿತು. You know what he said? ಅವ್ರು ಏನು ಹೇಳಿದ್ರು ಗೊತ್ತಾ? You brought the presence of God to them and they have fallen in love with the presence of God. God is growing this church. ನೀನು ಆ ದೇವರ ಪ್ರಸನ್ನತೆಯನ್ನು ತಂದಿದ್ದೀರಾ ಮತ್ತು ಅವರು ಆ ದೇವ ಪ್ರಸನ್ನತೆಯನ್ನು ಪ್ರೀತಿಸಿದರು ಮತ್ತು ಕರ್ತನು ಸಭೆಯಲ್ಲಿ ಆ ಬೆಳವಣಿಗೆಯನ್ನು ಕೊಡ್ತಾ ಇದ್ದಾನೆ, ತರ್ತಾ ಇದ್ದಾನೆ. We will not grow the church, ನಾವು ಸಭೆಯನ್ನು ಬೆಳೆಸುವುದು ಬೇಡ, but the Lord will grow it. ಆದರೆ ಕರ್ತನು ತಾನೇ ಅದನ್ನ ಮಾಡಲಿ. He will do it. ಆತನು ತಾನೇ ಅದನ್ನ You will not ಮಾಡ್ತಾನೆ. grow your family. ನೀವು ನಿಮ್ಮ ಕುಟುಂಬವನ್ನು ಬೆಳೆಸಲಿಕ್ಕಿಲ್ಲ, Lord will grow your family. ಕರ್ತನು ತಾನೇ ನಿಮಗೋಸ್ಕರ You will ಅದನ್ನ not grow your ಮಾಡ್ತಾನೆ. business, ನಿಮ್ಮ ಬಿಸ್ನೆಸ್ ಅನ್ನ ನೀವು ಬೆಳೆಸಲಿಕ್ಕಿಲ್ಲ, but the Lord will grow. ಆದ್ರೆ ಕರ್ತನು ತಾನೇ ಅದನ್ನ ನಿಮ್ಮ ಬಿಸ್ನೆಸ್ ಅನ್ನ ಬೆಳೆಸ್ತಾನೆ. Number 4, what he will restore in your life is ನಾಲ್ಕನೇದಾಗಿ ನಿಮ್ಮ ಜೀವಿತದಲ್ಲಿ ಆತನು ಪುನಃ Psalm ಸ್ಥಾಪಿಸುವಂತದ್ದು 51:12. 51ನೇ ಕೀರ್ತನೆ ಅದರ 12ನೇ Restore ವಚನ. unto me the joy of your salvation. ನಿನ್ನ ರಕ್ಷಣೆಯ ಆನಂದವನ್ನು ನನಗೆ ಪುನಃ Your ಸ್ಥಾಪಿಸು. joy is stolen ನಿನ್ನ ಸಂತೋಷವಾದ ಕದಿಯಲ್ಪಟ್ಟಿದೆ because of the pain, ಆ ನೋವಿನ ನಿಮಿತ್ತವಾಗಿ, because of the hurt. ಆ ಒಂದು ದುಃಖಗಳ But ಪೆಟ್ಟುಗಳ this year, ನಿಮಿತ್ತವಾಗಿ. ಆದ್ರೆ ಈ ವರ್ಷವು God is going to restore you the joy of His salvation. ಕರ್ತನು ತನ್ನ ರಕ್ಷಣೆಯ ಆನಂದದಿಂದ ನಿನ್ನನ್ನು ಹೊದಿಸಲಿಕ್ಕಿದ್ದಾನೆ. Your prayer life will not be dry. ನಿನ್ನ ಪ್ರಾರ್ಥನೆ ಜೀವನವು ಅದು ಒಣಗಿ Your ಹೋಗಲಿಕ್ಕಿಲ್ಲ. worship will not be dry. ನಿನ್ನ ಆರಾಧನೆಯು ಒಣಗಿ ಹೋಗ್ಲಿಕ್ಕಿಲ್ಲ. But the joy of the Lord will fill you. ಆದರೆ ಕರ್ತನ ಆನಂದವು ನಿನ್ನನ್ನು ತುಂಬಿಕೊಳ್ಳುವುದು. Hallelujah. Fifth and the last thing. ಐದನೇದಾಗಿ ಮತ್ತು ಕೊನೆಯ ಸಂಗತಿ, This is what the Lord is going to do with house of praise. ಕರ್ತನು ಹೌಸ್ ಆಫ್ ಪ್ರೈಸಿನೊಟ್ಟಿಗೆ ಮಾಡುವಂತದ್ದು ಇದಾಗಿದೆ. Zechariah 9:12. ಜಕರಿಯ 9 ಅದರ 12ನೇ ವಚನ. Zechariah 9:12. Return to the stronghold. Somebody say return to the stronghold. You know what is stronghold? ಆ ಒಂದು ಭದ್ರತೆ ಎಂಬುದಾಗಿ ಹೇಳುವುದಾಗಿದ್ರೆ ಏನ್ ಗೊತ್ತ್ರಿ? ಕೋಟೆ. ಕೋಟೆ. Enemy will not be able to touch you in that fort. ಆ ಒಂದು ಕೋಟೆಯಲ್ಲಿ ವೈರಿ ನಿಮ್ಮನ್ನ ತಾಕ್ಲಿಕ್ಕೆ ಆಗುವುದಿಲ್ಲ. Your prayer life is your stronghold. ನಿಮ್ಮ ಪ್ರಾರ್ಥನೆ ಜೀವನ ಅದು ನಿಮಗೆ ಕೋಟೆಯಾಗಿದೆ. Return to your stronghold of prayer. ಪ್ರಾರ್ಥನೆಯ ನಿಮ್ಮ ಕೋಟೆಗೆ ನೀವು ಮರಳಿ ಬನ್ರಿ. Because he who hides in the secret place of the Most High shall abide under the shadow of the Almighty. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. When your heart is troubled, don't speak. ನಿನ್ನ ಹೃದಯವು ಅದು ಗೊಂದಲಕ್ಕೀಡಾದಾಗ ಮಾತನಾಡ್ಲಿಕ್ಕೆ ಹೋಗಬೇಡ. Lest you will be caught by the words you speak against somebody. ಇಲ್ಲದೆ ಹೋದ್ರೆ ನೀನು ಯಾರ ವಿರುದ್ಧವಾಗಿ ಮಾತನಾಡಿದ್ಯೋ ಅದೇ ಮಾತುಗಳ ನಿಮಿತ್ತವಾಗಿ ನೀನು ಸಿಕ್ಕಾಕೊಳ್ಳಬಹುದು. But go into the prayer. ಅದೇ ಪ್ರಾರ್ಥನೆಯಲ್ಲಿ ಹೋಗು. Kneel down. ಮೊಣಕಾಲೂರು. And say, Lord, I am confused. ಮತ್ತು ಹೇಳು, ಕರ್ತನೇ ನಾನು ಗೊಂದಲದಲ್ಲಿದ್ದೇನೆ, Help me. ನನಗೆ ಸಹಾಯ ಮಾಡು. And the peace of God will fill you. ಆಗ ಕರ್ತನ ಶಾಂತಿಯು ನಿನ್ನನ್ನು ಆವರಿಸಿಕೊಳ್ತದೆ. Peace of God will fill you. ಕರ್ತನ ಶಾಂತಿಯು ನಿನ್ನನ್ನು ಆವರಿಸಿಕೊಳ್ತದೆ. Hate evil. ಆ ದುಷ್ಟತನವನ್ನ ನೀನು ಅದನ್ನು ತಿರಸ್ಕರಿಸು. Reject
evil. ದುಷ್ಟತನವನ್ನ ನೀನು ತಿರಸ್ಕರಿಸು. When you see the name of your master is in the stake, stand for the name. ನಿನ್ನ ಕರ್ತನ ನಾಮವನ್ನ ನೀನು ನೋಡುವಾಗ ನಾಮಕ್ಕೋಸ್ಕರ ನಿನ್ನ ಕರ್ತನ ನಾಮ ದೂಷಣೆಗೆ ಒಳಗಾಗುವಾಗ ಜನರನ್ನ ನೋಡಿ ಭಯಪಡಬೇಡ, ಅವರ ಆಸ್ತಿ ಅಂತಸ್ತು ನೋಡಿ ಭಯಪಡಬೇಡ, ಅವರ ದುಡ್ಡನ್ನು ನೋಡಿ ಭಯಪಡಬೇಡ, ಆದರೆ ಯೆಹೋವನ ನಾಮದ ಮಹಿಮೆಗೋಸ್ಕರ ದೃಢವಾಗಿ ನಿಂತುಕೋ. Hallelujah. Hallelujah. Because he says, ಯಾಕಂದ್ರೆ ಆತನು ಹೇಳಿದನು, return to the stronghold, you prisoners of hope. ಸುನಿರೀಕ್ಷೆ ಉಂಟಾದ ಸೆರೆಯವರೇ, ನೀವು ನಿರೀಕ್ಷೆ ಇಲ್ಲದಂತ ಸೆರೆಮನೆಯಲ್ಲಿ ಇಲ್ಲ, ನೀವಿರುವಂತ ಸೆರೆಮನೆಯಲ್ಲಿ ನಿರೀಕ್ಷೆ ಉಂಟು. You are not the prisoners of hopelessness. You are the prisoners of hope and faith in Christ Jesus. ಕ್ರಿಸ್ತೇಸುವಿನಲ್ಲಿ ನಿರೀಕ್ಷೆ ಇದ್ದಂತ ಸೆರೆಯವರು ನೀವು ಆಗಿದ್ದೀರಾ. Hallelujah. Hallelujah. The devil will come and tell you you will fail, but you are not the prisoners of hopelessness. You are the prisoners of hope. You tell him, today I must have failed, but tomorrow morning the Lord is coming again. He will lift me up because I live in hope and in faith. ಸೈತಾನನು ಬಂದು ನಿಮಗೆ ಹೇಳ್ತಾನೆ ನೀನು ಸೋತು ಹೋಗಿದ್ಯಾ ಅಂತ, ಆದ್ರೆ ನಾವಾದ್ರೂ ನಿರೀಕ್ಷೆ ಉಳ್ಳಂತ ಸೆರೆಯವರಾಗಿದ್ದೇವೆ. ಈ ದಿನ ನಾವು ಸೋತು ಹೋಗಿರಬಹುದು, ಆದ್ರೆ ನಾಳೆ ದಿನ ನಮಗೆ ನಿರೀಕ್ಷೆ ಉಂಟು. ಆ ಕರ್ತನು ನಮ್ಮನ್ನು ನಡೆಸುವನು. When you are waiting in the bus stop, don't stop quiet. Talk to them. Who are you? What's your name? Do you know Jesus? Tell them the love of Jesus, because there is a hope that this city will be saved in this. ಬಸ್ ಸ್ಟಾಪ್ ನಲ್ಲಿ ನಿಂತಾಗ ನೀವು ಸುಮ್ಮನೆ ನಿಂತ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಆದ್ರೆ ಅಲ್ಲಿ ಇದ್ದಂತ ವ್ಯಕ್ತಿಗೆ ನೀವು ಯೇಸುವಿನ ಬಗ್ಗೆ ನೀವು ಹೇಳ್ರಿ, ಅವ್ರಿಗೆ ಹೇಳ್ರಿ ನೀವು ಯಾರು ಎಂಬುದಾಗಿ ಮಾತನಾಡ್ರಿ. ಈ ವರ್ಷ ನಾವು ಪಟ್ಟಣದಲ್ಲಿ ನಾವು ಜನರ ಬಳಿಗೆ ನಾವು ಕರ್ತನನ್ನ ನಾವು ಕರೆದುಕೊಂಡು ಹೋಗೋಣ. Somebody say, I am a prisoner of hope. ಯಾರಾದ್ರೂ ಹೇಳ್ರಿ, ನಾನು ನಿರೀಕ್ಷೆ ಉಳ್ಳಂತ ಸೆರೆಯವನು. Is your business dying? ನಿನ್ನ ಬಿಸಿನೆಸ್ ಸತ್ತು ಹೋಗ್ತಾ ಇದೆಯೋ? You are a prisoner of hope. ಹಾಗಿದ್ರೆ ನೀನು ನಿರೀಕ್ಷೆ ಉಳ್ಳಂತ ಸೆರೆಯವನು. Hope, ನಿರೀಕ್ಷೆಯು, believe, ನಂಬಿಕೆಯು, the dying business will be resurrected by the power of the Holy Spirit. ಸಾಯ್ತಾ ಇರುವಂತ ಬಿಸಿನೆಸ್ ಅದು ಪವಿತ್ರಾತ್ಮನ ಬಲದಿಂದ ಮತ್ತೆ ಅದು ಪುನಃಸ್ಥಾಪಿಸಲ್ಪಡುವುದು. Hallelujah. ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ. ಯಾವುದು ಆ ದುರ್ಗ? ಯೇಸು. ಯಾವುದು ಆ ದುರ್ಗ? JESUS. What is that stronghold? The name of Jesus.